ವರ್ಷಗಳಿಂದ ಖಾಸಗಿ ಕಾಫಿ ಎಸ್ಟೇಟ್ ಮಾಲೀಕರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಗ್ರಾಮ ಠಾಣಾ ಪ್ರದೇಶವನ್ನು ತಹಶೀಲ್ದಾರ್ ಎಂ ಮಮತಾ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಇವರ ಆದೇಶದಂತೆ ನಾನಾ ಅಧಿಕಾರಿಗಳ ಸಮ್ಮುಖದಲ್ಲಿ ಜೆಸಿಪಿ ಯಂತ್ರಗಳ ಸಹಾಯದಿಂದ ತೆರವು ಕಾರ್ಯಾಚರಣೆ ನಡೆಸಿ ಆ ಪ್ರದೇಶವನ್ನು ಪುನಃ ಗ್ರಾಮ ಪಂಚಾಯಿತಿಯ ತನ್ನ ಸುಪರ್ದಿಗೆ ತೆಗೆದುಕೊಂಡ ಘಟನೆಯು ಬೇಲೂರು ತಾಲೂಕಿನ ಅರಳಿ ಹೋಬಳಿ ನಾರ್ವೆ ಗ್ರಾಮ ವ್ಯಾಪ್ತಿಯ ಬ್ಯಾದನೆ ಗ್ರಾಮದಲ್ಲಿ ನಡೆದಿದೆ. ಈ ತೆರವು ಕಾರ್ಯಾಚರಣೆಯನ್ನು ಉದ್ದೇಶಿಸಿ ನಾರ್ವೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ ಸುಳ್ಗಳೆ ಮಾತನಾಡಿ 1.5 ವರ್ಷದ ಹಿಂದೆ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ 1.36 ಎಕರೆ ಗ್ರಾಮ ಠಾಣವನ್ನು ಖುಲ್ಲಾ ಮಾಡಿಸಿ ಎಂದು ಗ್ರಾಮ ಪಂಚಾಯಿತಿಗೆ ನೀಡಿ ಎಂದು ಅತಿಕ್ರಮಣದಾರರಿಗೆ ತಿಳಿಸಲಾಗಿತ್ತಾದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ನಾರ್ವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾದನೆ ಹೆಗ್ಗದ್ದೆ ಸೇರಿದಂತೆ ಹಲವು ಗ್ರಾಮಗಳ ವಸತಿ ರಹಿತರು ನಿವೇಶನವನ್ನು ಒದಗಿಸುವಂತೆ ಕೋರಿ ಒಟ್ಟು 180 ಅರ್ಜಿಗಳು ಬಂದಿವೆ. ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ವಸತಿ ರಹಿತವಾಗಿ ವಾಸ ಮಾಡುತ್ತಿರುವಂತವರಿಗೆ ವಸತಿ ಒದಗಿಸುವ ಉದ್ದೇಶದಿಂದ ಅಕ್ರಮವಾಗಿ ಒತ್ತುವರಿ ಮಾಡುವ ಗ್ರಾಮ ಠಾಣಾ ಪ್ರದೇಶಗಳನ್ನು ಗ್ರಾಮ ಪಂಚಾಯಿತಿಯ ವಶಪಡಿಸಿಕೊಳ್ಳಲು ನಿರ್ಧರಿಸಿದೆ ಎಂದರು. ನಾರ್ವೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪೂರ್ಣೇಶ್ ಮಾತನಾಡಿ, ಬ್ಯಾದನೆ ಗ್ರಾಮದ ಸುಮಾರು 50 ನಿವಾಸಿಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಗ್ರಾಮದ ಬಡ ಜನರಿಗೆ ನಿವೇಶನ ನೀಡಬೇಕಾಗಿದೆ. ಶಾಸಕರು ಹಾಗೂ ಅಧಿಕಾರಿಗಳ ಸಹಕಾರದಿಂದ ಗ್ರಾಮ ಠಾಣಾ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಿದೆ. ಹಾಗಾಗಿ ಬ್ಯಾದನೆ ಗ್ರಾಮದಲ್ಲಿರುವ ಗ್ರಾಮ ಠಾಣಾ ಪ್ರದೇಶವನ್ನು ಇದೇ ಗ್ರಾಮದ ಗ್ರಾಮಸ್ಥರಿಗೆ ಮೀಸಲಿಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದರು. ಇದು ನಾವು ಸುಮಾರು ಈ 1.5 ವರ್ಷದ ಹಿಂದೆ ಸರ್ವೆ ಮಾಡಿದ್ವಿ. ಅದಾದ್ಮೇಲೆ ನಾವು ಈ ಜಾಗದ ಮಾಲೀಕರಿಗೆ ನೀವು ಇದನ್ನ ನಮಗೆ ಜಾಗ ಖುಲ್ಲಾ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಇಲ್ಲಿವರೆಗೂ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳಲಿಲ್ಲ. ಮತ್ತೆ ನಾವು ತಹಸೀಲ್ದಾರರಿಗೆ, ತಾಲೂಕು ದಂಡಾಧಿಕಾರಿಗಳು ಮತ್ತೆ ಯುವ ಸಾಹೇಬರಿಗೆ ಮತ್ತೆ ನಮ್ಮ ಪಿಡಿಒ ಅವರಿಗೆಲ್ಲ ಮತ್ತೊಂದ್ಸರಿ ಮನವಿ ಮಾಡಿ ನಮ್ಮ ಈ ಗ್ರಾಮ ಪಂಚಾಯತಿ ಸುಮಾರು 180 ಅರ್ಜಿ ಬಂದಿದ್ದಾರೆ ಸೈಟ್ ಇಲ್ಲದಿದ್ದವರು. ಈ ಮೊದಲನೇ ಆದ್ಯತೆ ನಾವು ಬ್ಯಾದನೆ ಗ್ರಾಮ, ಅದಾದ ನಂತರ ಹೆಗ್ಗದ್ದೆ. ಕೆಲವರು ಎಲ್ಲ ವಲಸೆ ಬಂದಂತವರೇ ಜಾಸ್ತಿ, 25-30 ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ. ಅಂತವರಿಗೆ ಸೈಟ್ ಕೊಟ್ಟು ಅವರಿಗೆ ಮನೆಗಳನ್ನ ಕಟ್ಕೊಡ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಇಡೀ ನಮ್ಮ ಗ್ರಾಮ ಪಂಚಾಯತಿಲಿ ಎಲ್ಲಿದೆ ಗ್ರಾಮ ಠಾಣಾ ಅದೆಲ್ಲನೂ ತೆರವುಗೊಳಿಸಿ ಸೈಟ್ ಇಲ್ಲದಂತವರಿಗೆ ಸೈಟ್ ಹಂಚಬೇಕು ಅಂತ ಹೇಳಿ ಮಾಡಿದ್ವಿ. ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಂದು ಅವರ ಆದೇಶದ ಮೇರೆಗೆ ಇವತ್ತು ಸರ್ವೆ ಅವರು ಸಹ ಬಂದಿದ್ದಾರೆ. ಅವರು ಸರ್ವೆ ಮಾಡಿ ಈ ಜಾಗನ 2 ಎಕರೆ ಅಂತ ಹೇಳಿ ಇಂದಿನ ಅಳತೆಯಲ್ಲಿ ಹೇಳಾಗಿದ್ರು. ಇಂದಿನ ಸರ್ವೆ ಅವರ ಒಂದು ಕೈ ಬರ ತಪ್ಪಿನ ಏನೋ ಗೊತ್ತಿಲ್ಲ, 1 ಎಕರೆ 36 ಗುಂಟೆ ಮಾತ್ರ ತೋರಿಸಿ ಹೋಗಿದ್ದಾರೆ. ಆ 1 ಎಕರೆ 36 ಗುಂಟೆ ಇವತ್ತು ಅದನ್ನ ಮಾರ್ಕ್ ಮಾಡಿ ಇವತ್ತು ನಮ್ಮ ಪಂಚಾಯಿತಿ ಇದಕ್ಕೆ ಸ್ವಾಧೀನಕ್ಕೆ ತಗೊಂಡು ಅದಕ್ಕೆ ಬೋರ್ಡ್ ಹಾಕುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಯಾರು ನಿವೇಶನ ಅರ್ಹತೆ ಇದ್ದಾರೆ ಅಂತ ಫಲಾನುಭವಿಗಳಿಗೆ ಸೈಟ್ ಅನ್ನು ಹಂಚ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ. 1 ವರ್ಷದ ಹಿಂದೆ ಸರ್ವೆ ಮಾಡಿದ್ದು, ಆ ಸರ್ವೆಯಲ್ಲಿ ಇನ್ನೂವರೆಗೂ ಅದೊಂದು ಖುಲ್ಲಾ ಮಾಡ್ಸಕ್ಕಾಗ್ತಿರಲಿಲ್ಲ. ಇವತ್ತು ತಹಸೀಲ್ದಾರ್ ಮುಖಾಂತರ ಮತ್ತೆ ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮ ಯುವ ಸಾಹೇಬರ ಮುಖಾಂತರ ಇಡೀ ಊರ ಗ್ರಾಮಸ್ಥರ ಮುಖಾಂತರ ಈ ಸ್ಥಳ ಇವತ್ತು ಒಂದು ಗ್ರಾಮಸ್ಥರಿಗೆ ಒಂದು ನಿವೇಶನಕ್ಕಾಗಿ ಬೇದನೆ ಗ್ರಾಮದಲ್ಲಿ ಒಂದು 40-50 ಮನೆ ಜನಗಳು ಬಾಡಿಗೆ ಮನೆಯಲ್ಲಿದ್ದಾರೆ. ಆಮೇಲೆ ಕೆಲವರು ಗುಡ್ಲು ಕಟ್ಕೊಂಡಿದ್ದಾರೆ. ಅವರಿಗೆ ಒಂದು ನಿವೇಶನಗಳು ಕೊಡಬೇಕು ಅಂತ ಹೇಳಿ ಇವತ್ತು ಆ ಜಾಗವನ್ನು ಖುಲ್ಲಾ ಮಾಡಿಸ್ತಿದ್ದೀವಿ. ಅದರಿಂದ ಇವತ್ತು ತಹಸೀಲ್ದಾರ್ ಬಂದ್ಬಿಟ್ಟು ಇದಕ್ಕೆ ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದ MLA ಅವರು ಇದಕ್ಕೆ ತುಂಬಾ ಶ್ರಮ ಪಟ್ಟು ಇವತ್ತು ಸರ್ವೆ ಮಾಡಿಸಲೇಬೇಕು, ಇವತ್ತು ಖುಲ್ಲಾ ಮಾಡಿಸಲೇಬೇಕು ಅಂತ ಹೇಳಿ ಅವರ ಸಹಕಾರದಿಂದ ಇವತ್ತು ಈ ಕೆಲಸವನ್ನು ಇವತ್ತು ಆರಂಭ ಮಾಡಿದ್ದೇವೆ. ಈ ಜಾಗ ಇವತ್ತು ಮೊದಲು ನಮಗೆ ಈ ತೆರವು ಕಾರ್ಯಾಚರಣೆ ವೇಳೆ ಪಿಡಿಒ ಚಂದ್ರಯ್ಯ, RI ಚಂದ್ರೇಗೌಡ, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ್, ನಾರ್ವೆ, ಚಿದಾನಂದ್, ಮಂಜುನಾಥ್, ಪವಿತ್ರ, ಬೇಬಿ, ವೀಣಾ, ಮುಖಂಡರಾದ ಇಸ್ಮಾಯಿಲ್, ಸೋಮಯ್ಯ, ನಿಂಗರಾಜು, ಕಾರ್ಯದರ್ಶಿ ಚಾಮರಾಜ್, ಪೊಲೀಸ್ ಅಧಿಕಾರಿಗಳು ಹಾಗೂ ಬ್ಯಾದನೆ ಗ್ರಾಮಸ್ಥರು ಇದ್ದರು. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳಿ.